ಹರೇ ಶ್ರೀನಿವಾಸ. ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ. ನಾಳೆ 4ನೇ ತಾರೀಕು ಶನಿವಾರ ದ್ವಾದಶಿ ತಿಥಿ ಇದೆ. ಹಾಗೆ ಶೀಗಿ ಗೌರಿಯ ಸ್ಥಾಪನೆಯನ್ನು ಮಾಡಬೇಕು. ಶೀಗಿ ಗೌರಿ ಅಂತಾರೆ, ಸೀಗಿ ಗೌರಿ ಅಂತಾರೆ. ಆಶ್ವಿನ ಶುದ್ಧ ದ್ವಾದಶಿ ದಿನ ಶೀಗಿ ಗೌರಿಯ ಸ್ಥಾಪನೆಯನ್ನು ಮಾಡಬೇಕು. ದ್ವಾದಶಿ ಸಂಜೆ ಅಂದರೆ ಸಾಯಂಕಾಲದ ಹೊತ್ತಿಗೆ ಸೀಗಿ ಗೌರಿಯನ್ನು ಕೂಡಿಸ್ಬೇಕಾಗುತ್ತೆ. ಹಾಗಾಗಿ ಶೀಗಿ ಗೌರಿಯನ್ನು ಮನೆಯಲ್ಲೇ ಹೇಗೆ ಮಾಡೋದು ಅಂತ ನಿಮಗಿವತ್ತು ಸುಲಭವಾಗಿ ತೋರಿಸ್ಕೊಡ್ತೀನಿ. ನೋಡಿರಿ, ನಾನಿಲ್ಲಿ ಮೃತ್ತಿಕೆಯನ್ನು ತೊಗೊಂಡಿದ್ದೀನಿ, ಅಂದರೆ ತುಳಸಿಯ ಮಣ್ಣು, ತುಳಸಿಯ ಮೃತ್ತಿಕೆಯನ್ನು ತೊಗೊಂಡಿದ್ದೀನಿ. ಇದರಿಂದ ಶೀಗಿ ಗೌರಿಯನ್ನು ಸುಲಭವಾಗಿ ಮನೆಯಲ್ಲೇ ಮಾಡ್ಕೋಬೋದು. ಈಗ ಕಟ್ಟಿಗೆದು ಸಹ ಸಿಗುತ್ತೆ ಮಾರ್ಕೆಟಲ್ಲಿ. ಮುಂಚೆ ಎಲ್ಲ ಗೌರಿ ಹುಣ್ಣಿಮೆ ಬಂದಾಗ ಮಾರ್ತಾಯಿದ್ರು. ಈಗಂತೂ ಸ್ವಲ್ಪ ಕಷ್ಟನೇ ಸ್ನೇಹಿತರೆ ಸಿಗೋದಿದು. ಹಾಗಾಗಿ ಮನೆಯಲ್ಲೇ ಸುಲಭವಾಗಿ ಮಾಡ್ಕೋಬೋದು. ನಾವು ಮೃತ್ತಿಕೆಯಿಂದ ಮಾಡಿದ್ದು ತುಂಬ ಶ್ರೇಷ್ಠ. ಈ ಥರ 2 ಕೊಂತಿಗಳು ಸಿಗುತ್ತೆ ಮತ್ತು 9 ಮಕ್ಕಳಿರೋದು ಈ ಥರ ಸಿಗುತ್ತೆ. ಪೀಠದಲ್ಲಿ ಮಾಡಿರ್ತಾರೆ, ಕಟ್ಟಿಗೆಯಿಂದ ಮಾಡಿದ್ದು. ಇದನ್ನು ಇಟ್ಟು ಪೂಜೆಯನ್ನು ಮಾಡ್ಬೋದು. ಮತ್ತು ಮೃತ್ತಿಕೆಯಿಂದ ತುಳಸಿಯ ಮಣ್ಣಿನಿಂದನೂ ಸಹ ಶೀಗಿ ಗೌರಿಯನ್ನು ಸುಲಭವಾಗಿ ಮಾಡ್ಬೋದು. ನೋಡಿರಿ, ಈ ಥರ ಒದ್ದೆ ಇರುವಂಥ ಮಣ್ಣನ್ನು ತಗೊಂಡು ಅಥವಾ ಒಣಗಿದ್ರೆ ಸ್ವಲ್ಪ ನೀರು ಹಾಕ್ಕೊಂಡು ಈ ಥರ ಒದ್ದೆ ಮಾಡ್ಕೋಬೇಕು. ಹೀಗೆ ಮೊದಲಿಗೆ 2 ಕೊಂತಿಗಳನ್ನು ಮಾಡಬೇಕು ನಾವು. ಉದ್ದುದ್ದನೆ ಕೊಂತಿಗಳು, ಒಂದು ಶಿವ ಒಂದು ಪಾರ್ವತಿ ಅಂತ 2 ಕೊಂತಿಗಳನ್ನು ಮಾಡಿ ಪೂಜೆಯನ್ನು ಮಾಡಬೇಕು. ಮೃತ್ತಿಕೆಯಿಂದ ಮಾಡಿ ಪೂಜೆ ಮಾಡೋದು ತುಂಬ ಶ್ರೇಷ್ಠ. ಮತ್ತು ಕಟ್ಟಿಗೆದೆಲ್ಲ ಸಿಗುತ್ತೆ, ದೊಡ್ಡ ಗೌರಿ ಮತ್ತು ಸಣ್ಣ ಗೌರಿ ಅಂತಾರೆ. ಮತ್ತು ಈ ಕೂಡಿಸ್ತಾ ಇರೋದು ಆಶ್ವಿನ ಮಾಸದಲ್ಲಿ ಹುಣ್ಣಿಮೆ ತನಕ ಕೂಡಿಸೋದು ಶೀಗಿ ಗೌರಿ. ಒಂದು ಶೀಗಿ ಗೌರಿಯನ್ನು ದ್ವಾದಶಿ ದಿನ ಸಾಯಂಕಾಲ ಕೂಡಿಸ್ಬೇಕು. ಗೋಧೂಳಿ ಸಮಯದಲ್ಲಿ ಒಂದು ತಟ್ಟೆಯಲ್ಲಿ ಇಟ್ಟು ಕೂಡಿಸಿ ದೀಪಗಳನ್ನು ಹಚ್ಚಿಟ್ಟು ಹೆಜ್ಜೆ ವಸ್ತ್ರ ಹೂವನ್ನು ಏರಿಸಿ ಅಲಂಕಾರವನ್ನು ಮಾಡಿ ಹಾಡುಗಳನ್ನು ಹೇಳಿ ಗೌರಿಯ ಪೂಜೆಯನ್ನು ಮಾಡಿ ದಿನನಿತ್ಯ ಸಾಯಂಕಾಲ ಆರತಿಯನ್ನು ಮಾಡಬೇಕು. ನೋಡಿರಿ, ಈ ಥರ 2 ಕೊಂತಿಗಳನ್ನು ಮಾಡಬೇಕು. ಒಂದು ದೊಡ್ಡದು, ಒಂದು ಸ್ವಲ್ಪ ಚಿಕ್ಕದು. ಶಿವ ಪಾರ್ವತಿ ಅಂತ 2 ಕೊಂತಿಗಳನ್ನು ಮಾಡಬೇಕು. ನೋಡ್ತಾ ಇದ್ದೀರಲ್ಲ, ಈ ಥರ ಸುಲಭವಾಗಿ ಮನೆಯಲ್ಲೇ ನಾವು ಮಾಡ್ಕೋಬೋದು. ನಾಳೆಯ ದಿವಸ ದ್ವಾದಶಿ ಇದೆ. ನೀವು ಇವತ್ತೇ ಗೌರಿಯನ್ನು ಮಾಡಿ ಇಟ್ಕೋಬೋದು, ಅಥವಾ ಆಗಿಲ್ಲ ಅಂದರೆ ನಾಳೆ ಬೆಳಗ್ಗೆ ಸಹ ಗೌರಿಯನ್ನು ಮಾಡಿ ರೆಡಿ ಮಾಡಿ ಇಟ್ಕೋಬೇಕು. ಒಂದು ತಟ್ಟೆಯಲ್ಲಿ ಇಟ್ಟು ದೀಪಗಳನ್ನು ಹಚ್ಚಿಟ್ಟು 2 ದೀಪಗಳು ಮಣೆಯ ಮೇಲೆ ಇಡಬೇಕು. ಒಂದು ಮಣೆಯ ಮೇಲೆ ತಟ್ಟೆಯನ್ನು ಇಟ್ಟು ತಟ್ಟೆಯಲ್ಲಿ ಗೌರಿಯನ್ನು ಕೂಡಿಸಿ ದೀಪಗಳನ್ನು ಹಚ್ಚಿಟ್ಟು ಧೂಪ ದೀಪ ಆರತಿಯನ್ನು ಮಾಡಬೇಕು. ದಿನನಿತ್ಯ ಸಂಜೆ ಗೋಧೂಳಿ ಸಮಯದಲ್ಲಿ ಆರತಿಯನ್ನು ಮಾಡಬೇಕು. ಮನೆಯಲ್ಲಿ ಪುಟ್ಟ ಹೆಣ್ಣು ಮಕ್ಕಳಿದ್ರೆ ಹೆಣ್ಣು ಮಕ್ಕಳ ಕಡೆಯಿಂದ ಆರತಿಯನ್ನು ಮಾಡಿಸ್ಬೇಕು. ಮತ್ತು ದೊಡ್ಡವರು ಸಹ ಮುತ್ತೈದೆಯರು ಆರತಿಯನ್ನು ಮಾಡಬೇಕು. ದಿನ ಬಾಳೆಹಣ್ಣನ್ನು ಹೆಚ್ಚಿಬಿಟ್ಟು ರೌಂಡ್ ಆಗಿ ಅದ್ರ ಮೇಲೆ ಬತ್ತಿಗಳನ್ನು ಇಟ್ಟು ಆರತಿಯನ್ನು ಮಾಡಬೇಕು. 5 ದೀಪದ ಆರತಿಗಳನ್ನು ಪ್ರತಿನಿತ್ಯ ಮಾಡಬೇಕು. ಹಾಗಾಗಿ ಒಂದೊಂದು ದಿನ ಒಂದೊಂದು ಹಣ್ಣಿನ ಮೇಲೆ ಇಟ್ಟು ಗೌರಿಗೆ ಆರತಿಯನ್ನು ಮಾಡ್ಬೋದು. ಆ್ಯಪಲ್ಲು, ಬಾಳೆಹಣ್ಣು ಈ ಥರ. ಇಲ್ಲ ಅಂದರೆ ಕೊಬ್ಬರಿ ಬೆಲ್ಲ ಮಿಕ್ಸಿಗೆ ಹಾಕಿಬಿಟ್ಟು ಅದರಿಂದ ಬಟ್ಲು ಥರ ಮಾಡಿ ಅದರಲ್ಲಿ ಇಟ್ಟು ನೀವು ಆರತಿಯನ್ನು ಮಾಡ್ಬೋದು. ಹೀಗೆ ಪ್ರತಿನಿತ್ಯ ಸಂಜೆ ಗೌರಿಗೆ ಆರತಿಯನ್ನು ಮಾಡಬೇಕಾಗುತ್ತೆ. ಹುಣ್ಣಿಮೆ ತನಕನೂ ಮಾಡಬೇಕು. ಹುಣ್ಣಿಮೆ ದಿನ ಸಂಜೆನೂ ಸಹ ಆರತಿಯನ್ನು ಮಾಡಿ ಮಾರನೇ ದಿವಸ ಪಾಡ್ಯದ ದಿನ ಗೌರಿಯ ವಿಸರ್ಜನೆಯನ್ನು ಮಾಡ್ಕೋಬೇಕು. ಸೀಗಿ ಗೌರಿಯ ಪೂಜೆಯನ್ನು ಮಾಡೋದ್ರಿಂದ ಮನೆಗೆ ಸಿರಿಯನ್ನು ತರ್ತಾಳೆ ಅಂತ ಹೇಳ್ತಾರೆ. ಹಾಗಾಗಿ ಸೀಗಿ ಗೌರಿಯ ಪೂಜೆ ತುಂಬ ಶ್ರೇಷ್ಠ. ಎಲ್ಲರೂ ಮಾಡಬೇಕು, ಎಲ್ಲ ಮುತ್ತೈದೆಯರು ಮಾಡಬೇಕು. ಪದ್ಧತಿ ಇಲ್ಲ ಅಂತ ಏನಿಲ್ಲ. ಗೌರಿಯನ್ನು ಪೂಜೆ ಮಾಡೋದು ಪದ್ಧತಿ ಅಂತ ಇರೋದಿಲ್ಲ. ಕೆಲವ್ರ ಮನೆಗಳಲ್ಲಿ ಮುಂಚೆಯಿಂದ ಮಾಡ್ಕೊಂಬಂದಿರ್ತಾರೆ, ಕೆಲವ್ರ ಮನೆಗಳಲ್ಲಿ ಮಾಡಿರಲ್ಲ ಅಷ್ಟೇ. ನೋಡಿರಿ, ಈ ಥರ ಪುಟ್ಟ ಕೊಂತಿಗಳನ್ನು ಮಾಡಬೇಕು. ಈಗ ದೊಡ್ಡದು 2 ಮಾಡಿದ್ನಲ್ಲ, ಅದೇ ಥರ ಪುಟ್ಟದು, ಇದು ಮಕ್ಕಳು ಅಂತ ಹೇಳ್ತೀವಿ. 9 ಮಕ್ಕಳನ್ನು ಈ ರೀತಿಯಾಗಿ ಮಾಡಿ ಗೌರಿಯ ಮುಂದೆ ಇಡಬೇಕು. ಎಲ್ಲ ಕ್ಷೇತ್ರಗಳಲ್ಲಿ ಮಾರ್ತಾ ಇರ್ತಾರೆ ಗೌರಿಗಳನ್ನು. ಕಿನ್ನಾಳದಲ್ಲಿ ತುಂಬ ಮಾಡ್ತಾರೆ, ಅಲ್ಲಿ ಸಿಗುತ್ತೆ ಅಂತ ಹೇಳ್ತಾರೆ. ಅಂದರೆ ಕೊಪ್ಪಳದ ಹತ್ರ ಕಿನ್ನಾಳ ಅಂತ ಇದೆಯಲ್ಲ ಊರು, ಅಲ್ಲಿ ಈ ರೀತಿಯಾಗಿ ಗೌರಿಗಳನ್ನು ಮಾಡಿ ಕಟ್ಟಿಗೆಯಿಂದ ಮಾರ್ತಾರೆ. ಪುಟ್ಟ ಮಕ್ಕಳು ಸೀಗಿ ಗೌರಿ ಪೂಜೆಯನ್ನು ಮಾಡೋದ್ರಿಂದ ಒಳ್ಳೆಯ ಪತಿ ಸಿಗ್ತಾನೆ ಅಂತ ಹೇಳ್ತಾರೆ. ಮತ್ತು ಮದುವೆ ಆಗಿಲ್ಲ ಅಂತ ಹೇಳೋರು ಸಹ ಈ ಗೌರಿಯ ಪೂಜೆಯನ್ನು ಮಾಡೋದ್ರಿಂದ ಬೇಗನೆ ಕಂಕಣ ಭಾಗ್ಯ ಕೂಡಿ ಬರುತ್ತೆ. ಮತ್ತು ಮದುವೆ ಆಗಿರುವಂಥ ಮುತ್ತೈದೆಯರು ಪೂಜೆಯನ್ನು ಮಾಡೋದ್ರಿಂದ ಮನೆಗೆ ಸಿರಿ ಬರ್ತಾಳೆ ಅಂತ ಹೇಳ್ತಾರೆ. ಹಾಗೇನೆ ಮುತ್ತೈದೆತನ ಸ್ಥಿರವಾಗಿ ಇರುತ್ತೆ. ಹಾಗಾಗಿ ಗೌರಿ ಪೂಜೆಯನ್ನು ಮಾಡೋದು ತುಂಬ ಶ್ರೇಷ್ಠ. ನೋಡ್ರಿ, ಈ ರೀತಿಯಾಗಿ 2 ಗೌರಿಗಳನ್ನು ಮಾಡಬೇಕು. ಅಂದರೆ ಶಿವ ಪಾರ್ವತಿ ಅಂತ ದೊಡ್ಡ ಕೊಂತಿಗಳನ್ನು ಮಾಡಿ ಮುಂದೆ 7 ಅಥವಾ 9 ಮಕ್ಕಳನ್ನು ಮಾಡ್ಬೋದು. 7 ಮಕ್ಕಳನ್ನು ಸಹ ಮಾಡ್ಬೋದು, ಅಥವಾ 9 ಆದರೂ ಮಾಡ್ಬೋದು.
ಈ ರೀತಿಯಾಗಿ ಶೀಗಿ ಗೌರಿಯನ್ನು ಮನೆಯಲ್ಲೇ ಸುಲಭವಾಗಿ ಮಾಡಿಕೊಂಡು ಪೂಜೆಯನ್ನು ಮಾಡಿರಿ. ಗೌರಿ ಪೂಜೆ ತುಂಬ ಶ್ರೇಷ್ಠವಾದದ್ದು, ಎಲ್ಲರೂ ಮುತ್ತೈದೆಯರು ಮಾಡಲೇಬೇಕು. ನಾಳೆ ದ್ವಾದಶಿಯಿಂದ ಹುಣ್ಣಿಮೆ ತನಕ ಮಾಡ್ತಕ್ಕಂಥ ಸೀಗಿ ಗೌರಿ ಪೂಜೆ, ಕುಮಾರಿಯರು ಮಾಡ್ತಕ್ಕಂಥ ಪೂಜೆ ಅಥವಾ ಹೆಣ್ಣು ಮಕ್ಕಳು ಮುತ್ತೈದೆಯರು ಪೂಜೆಯನ್ನು ಮಾಡಿದ್ರೆ ಮನೆಯಲ್ಲಿ ಸುಖ, ಶಾಂತಿ, ನೆಮ್ಮದಿ, ಸೌಮಂಗಲ್ಯತ್ವ ಪ್ರಾಪ್ತಿಯಾಗುತ್ತೆ. ಮತ್ತು ಕುಮಾರಿ ಮುತ್ತೈದೆಯರಿಗೆ ಒಳ್ಳೆಯ ಪತಿ ಸಿಗ್ತಾನೆ, ಹಾಗೆಯೇ ಮದುವೆ ಆಗದೆ ಇರೋರಿಗೆ ಒಳ್ಳೆಯ ಗಂಡ ಸಿಗ್ತಾನೆ, ಬೇಗ ವಿವಾಹ ಆಗುತ್ತೆ ಅಂತ ಈ ಪೂಜೆಯನ್ನು ಮನೆಗಳಲ್ಲಿ ಮಾಡಿಸ್ತಾರೆ. ಶೀಗಿ ಗೌರಿ ಕೂಡಿಸಿದಾಗ ಕೆಲವೊಂದು ಹಾಡುಗಳನ್ನು ಹೇಳಬೇಕು, ಅದನ್ನು ನಿಮಗೆ ಹೇಳ್ತೀನಂತೆ. ತುಂಬ ಸುಲಭವಾಗಿ ಪೂಜೆ ಮಾಡ್ಕೋಬೋದು. ಇದಕ್ಕೇನು ಮಡಿಬೇಕು ಅಂತ ಏನಿಲ್ಲ. ಒಗೆದಂಥ ಬಟ್ಟೆಯನ್ನು ಉಟ್ಕೊಂಡು ಗೌರಿಯನ್ನು ಕೂಡಿಸಿ ದೀಪಗಳನ್ನು ಹಚ್ಚಿಟ್ಟು ಧೂಪವನ್ನು ಮಾಡಿ ಗೆಜ್ಜೆ ವಸ್ತ್ರ ಹೂವನ್ನು ಏರಿಸಿ ಅಲಂಕಾರವನ್ನು ಮಾಡಿ ಆಮೇಲೆ ಆರತಿಯನ್ನು ಮಾಡೋದು, ಹಾಡುಗಳನ್ನು ಹೇಳ್ತಾ ಆರತಿಯನ್ನು ಮಾಡೋದು. ಈ ರೀತಿಯಾಗಿ ಗೌರಿಗಳನ್ನು ಮಾಡಿ ಅರಿಶಿನ ಕುಂಕುಮವನ್ನು ಏರಿಸಬೇಕು. ಅರಿಶಿನ ಕುಂಕುಮ ಏರಿಸೋವಾಗ ಒಂದು ಹಾಡನ್ನು ಹೇಳಬೇಕು. ಈಗ ನಾನು ಹೇಳ್ತಕ್ಕಂಥ ಹಾಡುಗಳಿಗೆ ಅಂಕಿತ ಇರೋದಿಲ್ಲ, ಸುಮ್ಮನೆ ಹಾಗೆ ಬರೆದಿರ್ತಾರೆ ಅಷ್ಟೇ. ಅದನ್ನು ನಿಮಗೆ ಹೇಳ್ತೀನಂತೆ. ನಾವೆಲ್ಲ ಚಿಕ್ಕವರಿದ್ದಾಗ ಈ ಹಾಡುಗಳನ್ನು ಹೇಳ್ತಾ ಇದ್ವಿ, ಅಮ್ಮ ಅವರೆಲ್ಲ ಹೇಳಿಸ್ತಾ ಇದ್ರು. ಹಾಗಾಗಿ ನನಗೂ ಸ್ವಲ್ಪ ನೆನಪಿದೆ, ಹೇಳ್ತೀನಿ. ಸಾಧ್ಯವಾದರೆ ನಾನು ಬರೆದು ಹಾಕ್ತೀನಂತೆ ಹಾಡುಗಳನ್ನು, ನೋಡ್ಕೊಳ್ರಿ, ನಿಮಗೆ ಅನುಕೂಲ ಆಗುತ್ತೆ. ನೆನ್ನೆ ತನಕನೂ ಹಬ್ಬ ಆಯಿತು, ನನಗೂ ಸ್ವಲ್ಪ ಸುಸ್ತಾಗಿದೆ ಸ್ನೇಹಿತರೆ, ಹಾಗಾಗಿ ಸ್ವಲ್ಪ ರೆಸ್ಟ್ ಮಾಡಬೇಕು ಅಂತ ಅನಿಸ್ತಾ ಇದೆ. ಹಾಗಾಗಿ ಸ್ವಲ್ಪ ಲೇಟ್ ಆಯಿತು ವಿಡಿಯೋ ಹಾಕೋದು, ಮಲ್ಕೊಂಬಿಟ್ಟಿದ್ದೆ ಇವತ್ತು ನಾನು, ಸ್ವಲ್ಪ ಸುಸ್ತಾಗಿದೆ. ಹಾಗಾಗಿ ಟ್ರೈ ಮಾಡ್ತೀನಿ ಆದಷ್ಟು ಬರೆದು ಹಾಕೋದಕ್ಕೆ. ಸಾಧ್ಯವಾದರೆ ವಿಡಿಯೋ ಇಟ್ಕೊಂಡು ಬರ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡಿರಿ. ಮೊದಲಿಗೆ ಅರಿಶಿನ ಕುಂಕುಮ ಹಾಕುವಾಗ ಹೇಳುವಂಥದ್ದು, ಮಕ್ಕಳಿಂದ ಸಹ ಹೇಳಿಸ್ಬೇಕು. ಅರಿಶಿನ ಹಚ್ಚಿರೇ ಅರಸಿ ಗೌರವ್ವಾಗೆ, ಅರಸ ಮಾಲಿಂಗನ ಮಡದಿಗೆ ಕೋಲನ ಕೋಲೆ. ಅರಸ ಮಾಲಿಂಗನ ಮಡದಿ ಗೌರವ್ವಾಗೆ, ಅರಿಶಿನ ಹಚ್ಚ ಬನ ತೇರ ಕೋಲನ ಕೋಲೆ. ಕುಂಕುಮ ಹಚ್ಚಿರೇ ಕಾಂತಿ ಗೌರವ್ವಾಗೆ, ಕಾಂತ ಮಾಲಿಂಗನ ಮಡದಿಗೆ ಕೋಲನ ಕೋಲೆ. ಕಾಂತ ಮಾಲಿಂಗನ ಮಡದಿ ಗೌರವ್ವಾಗೆ, ಕುಂಕುಮ ಹಚ್ಚ ಬನ ತೇರ ಕೋಲನ ಕೋಲೆ. ಸಿರಿಯ ಉಡಿಸಿರೇ ತಾಯಿ ಗೌರವ್ವಾಗೆ, ರಾಯ ಮಾಲಿಂಗನ ಮಡದಿಗೆ ಕೋಲನ ಕೋಲೆ. ರಾಯ ಮಾಲಿಂಗನ ಮಡದಿ ಗೌರವ್ವಾಗೆ, ಸಿರಿಯ ಉಡಸ ಬನ ತೇರ ಕೋಲನ ಕೋಲೆ. ಕುಪ್ಪಸ ತೊಡಸಿರೇ ಅಕ್ಕ ಗೌರವ್ವಾಗೆ, ಸೃಷ್ಟಿಗೀಶ್ವರನ ಮಡದಿಗೆ ಕೋಲನ ಕೋಲೆ. ಸೃಷ್ಟಿಗೀಶ್ವರನ ಮಡದಿ ಗೌರವ್ವಾಗೆ, ಕುಪ್ಪುಸ ತೊಡಸ ಬನ ತೇರ ಕೋಲನ ಕೋಲೆ. ಹೀಗೆ ಅರಿಶಿನ ಕುಂಕುಮ ಗೆಜ್ಜೆ ವಸ್ತ್ರ ಹೂವನ್ನು ಏರಿಸುವಾಗ ಹೇಳುವಂಥ ಹಾಡು. ಒಂದು ಪಲ್ಲಡಿ ಹೂವನ್ನ ಕೊಯ್ದು ದಾವ ತೋಟದ ಜಾಣ ನಮ್ಮ ಮಾರನೇರಿ ಮಹಾಲಿಂಗ, ಎಡಕಿಟ್ಟು ಮುಡಿಯಂದರೆ ಗೌರವ್ವ ಬಲಕಿಟ್ಟು ಮುಡಿದಳಲ್ಲೇ. ಹಾದ್ಯಾಗ ಹಾಕದೀರೆ ನಿನ್ನ ಗಂಡ ಹರದೇರಿ ಕೊಟ್ಟು ಬಂದ, ಬೀದಿಯಾಗ ಬಿಡದೀರೆ ಗೌರವ್ವ ನಿನ್ನ ಗಂಡ ಬಿಬ್ಬೇರಿ ಕೊಟ್ಟು ಬಂದ. ಸಾಕ್ಷಾತ್ ಶಿವನೇ ಬಂದ ಗೌರವ್ವ ಸಾದಿನ ಬಟ್ಟ ನೀಡೆ, ಜಂಗಮಹಾಲಿಂಗ ಬಂದ ಗೌರವ್ವ ಗಂಧದ ಬಟ್ಟ ನೀಡೆ. ಮಲತಾದ್ರಿ ತಿಲಕ ಬಂದ ಗೌರವ್ವ ತಿಲಕದ ಬಟ್ಟ ನೀಡೆ. ಅನ್ನ ತೌರ್ಮನಿಗೆ ಗೌರಿಗೆ ಹೂವಿನ ತೋರಣ, ಮಾವನೌರ್ಮನಿಗೆ ಗೌರಿಗೆ ಮಾವಿನ ತೋರಣ. ಹಾಲಿನ ನೈವೇದ್ಯ ಬಾಲೇರು ತಂದಾರ, ಬಾರೆ ಗೌರವ್ವ ನೀವುಣಲೇಳೆ. ಹೀಗೆ ನೈವೇದ್ಯ ಮಾಡುವಾಗ ಗೌರಿಗೆ ಹೇಳುವಂಥ ಹಾಡು. ಹಾಲು ಸಕ್ಕರೆ ನೈವೇದ್ಯ ಮಾಡ್ಬೋದು, ಹಣ್ಣು ಕಾಯಿ ಮಾಡ್ಬೋದು ಸಂಜೆ ನಾಳೆ, ಅಥವಾ ಬೆಲ್ಲ ಕೊಬ್ಬರಿ ಈ ಥರ ಮಾಡಿ ನೈವೇದ್ಯ ಮಾಡ್ಬೋದು. ಹಣ್ಣುಗಳನ್ನು ನೈವೇದ್ಯ ಮಾಡ್ಬೋದು. ಏನಾದರೂ ಗೌರಿಗೆ ನೈವೇದ್ಯವನ್ನು ಮಾಡಿ ಆರತಿಯನ್ನು ಮಾಡಬೇಕು. ಹುಣ್ಣಿಮೆ ದಿವಸ ಅಡುಗೆಯನ್ನು ಮಾಡಿ ಅನ್ನ ಪಾಯಸ ಮಾಡಿ ನೈವೇದ್ಯ ಮಾಡಿ ಆರತಿಯನ್ನು ಮಾಡಬೇಕು. ಮಾರನೇ ದಿವಸ ಕದಲಿಸ್ಬೇಕು, ಹುಣ್ಣಿಮೆ ದಿನ ಬೇಡ. ಇನ್ನು ಗೌರಿಯ ಆರತಿ ಹಾಡೊಂದಿದೆ, ಅದನ್ನು ಸಹ ಹೇಳ್ತೀನಂತೆ.
ಆರುತಿ ಬೆಳಗಿದೆವು ಗೌರಿಗೊಂದಾರುತಿ ಬೆಳಗಿದೆವು, ನಾರಿಯರೆಲ್ಲರೂ ಪಾರ್ವತ ದೇವಿಗೊಂದಾರುತಿ ಬೆಳಗಿದೆವು. ಒಂದಂಬೋ ದಿನದಲ್ಲಿ ಗೌರಿಗೆ ಒಂದು ಆರುತಿ ಇಟ್ಟು, ಒಂದು ಮಾಣಿಕ್ಯದ ಹರಳಿಟ್ಟೊಂದಾರುತಿ ಬೆಳಗಿದೆವು. ಎರಡೊಂಬೋ ದಿನದಲ್ಲಿ ಗೌರಿಗೆ ಎರಡು ಆರುತಿ ಇಟ್ಟು, ಎರಡು ಮಾಣಿಕ್ಯದ ಹರಳಿಟ್ಟೊಂದಾರುತಿ ಬೆಳಗಿದೆವು. ಮೂರೊಂಬೋ ದಿನದಲ್ಲಿ ಗೌರಿಗೆ ಮೂರು ಆರುತಿ ಇಟ್ಟು, ಮೂರು ಮಾಣಿಕ್ಯದ ಹರಳಿಟ್ಟೊಂದಾರುತಿ ಬೆಳಗಿದೆವು. ಈ ರೀತಿ 5 ದಿನದವರೆಗೂ ಹೇಳಬೇಕು. ಕೊನೆಗೆ 5 ದಿನದಲ್ಲಿ ಗೌರಿಗೆ 5 ಆರುತಿ ಇಟ್ಟು, 5 ಮಾಣಿಕ್ಯದ ಹರಳಿಟ್ಟು ಆರುತಿ ಬೆಳಗಿದೆವು. ಆರುತಿ ಬೆಳಗಿದೆವು ಗೌರಿಗೊಂದಾರುತಿ ಬೆಳಗಿದೆವು, ನಾರಿಯರೆಲ್ಲರೂ ಪಾರ್ವತಿ ದೇವಿಗೊಂದಾರುತಿ ಬೆಳಗಿದೆವು. ಹೀಗೆ 5 ಆರತಿಗಳು ಹೇಳೋ ತನಕನೂ ಹಾಡುಗಳನ್ನು ಹೇಳಬೇಕಾಗುತ್ತೆ. ನಂತರ ಕೊನೆಯದಾಗಿ ಪ್ರದಕ್ಷಿಣೆ ನಮಸ್ಕಾರವನ್ನು ಮಾಡಬೇಕು ಗೌರಿಗೆ. ಆಮೇಲೆ ಮಕ್ಕಳ ಕೈಯಿಂದ ಹೇಳಿಸ್ಬೇಕು. ಇದನ್ನು ನಾವು ಚಿಕ್ಕವರಿದ್ದಾಗ ನಮ್ಮ ಮನೆಯಲ್ಲಿ ಅಮ್ಮ ಅವರೆಲ್ಲ ಹೇಳ್ಕೊಡ್ತಾ ಇದ್ರು, ಈ ಥರ ಗೌರಿಯನ್ನು ಬೇಡ್ಕೋಬೇಕು ಅಂತ. ನನಗಷ್ಟು ಸರಿಯಾಗಿ ನೆನಪಿಲ್ಲ, ಆದರೂ ಸಹ ಪ್ರಯತ್ನ ಮಾಡ್ತೀನಿ. ನಿಮ್ಗೆ ಯಾರಿಗಾದ್ರೂ ಗೊತ್ತಿದ್ರೆ ಕಮೆಂಟ್ ಬಾಕ್ಸಲ್ಲಿ ಬರೆದು ತಿಳಿಸ್ರಿ. ಗೌರಿ ಗೌರಿ ಗಾಣಾದಾರಿ, ಅರಿಶಿಣದಾರಿ ಕುಂಕುಮದಾರಿ, ತೊಗರಿ ಅಂತ ತಮ್ಮನ ಕೊಡು, ಅವರಿ ಅಂತ ಅಣ್ಣನ ಕೊಡು, ಗುಂಡ್ಕಲ್ಲಂತ ಗಂಡನ ಕೊಡು, ನಿನ್ನಂಥ ಮುತ್ತೈದೆತನ ಕೊಡಮ್ಮ ಅಂತ ಬೇಡ್ಕೊಂಡು ನಮಸ್ಕಾರವನ್ನು ಮಾಡಬೇಕು. ಹೀಗೆ ಅವಾಗೆಲ್ಲ ಮನೆಗಳಲ್ಲಿ ಈ ಥರ ಮಾಡಿಸ್ತಾ ಇದ್ರು ಮಕ್ಕಳುಗಳಿಗೆ. ಇದೆಲ್ಲ ಬರ್ತಾ 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 ತಪ್ಪಿ ಹೋಗ್ತಾ ಇದೆ. ಪದ್ಧತಿಗಳು, ಆಚಾರ ವಿಚಾರಗಳು ತುಂಬ ಮನೆಗಳಲ್ಲಿ ಮಾಡ್ತಾ ಇಲ್ಲ. ಮುಂಚೆ ಎಲ್ಲ ಅಮ್ಮಂದರು ಮಾಡಿಸ್ತಾ ಇದ್ರು. ಇಲ್ಲ ಮನೆಯಲ್ಲಿ ಇಲ್ಲ ಕೂಡಿಸಿಲ್ಲ ಅಂತಂದರೆ ಬೇರೆಯವ್ರ ಮನೆಗೆ ಹೋಗಿ ನಾವು ಆರತಿಯನ್ನು ಮಾಡ್ಕೊಂಬರ್ತಾ ಇದ್ವಿ. ಅದೇನೋ ಗೊತ್ತಿಲ್ಲ, 5 ದಿನ 4-5 ದಿನ ಮನೆಯಲ್ಲಿ ಹಬ್ಬದ ಥರನೇ ಇರೋದು. ಸಂಜೆ ಆದ ತಕ್ಷಣ ಸೀರೆ ಉಟ್ಕೋಬೇಕು, ಗೌರಿಗೆ ಆರತಿ ಮಾಡಬೇಕು ಅನ್ನೋದೇ ಸಂಭ್ರಮ. ಎಲ್ಲ ಮನೆಯಲ್ಲಿ ಪುಟ್ಟ ಮಕ್ಕಳು ನಾವೆಲ್ಲ ಸೇರಿಕೊಂಡು ಸ್ನೇಹಿತರು ಸೀರೆಯನ್ನು ಉಟ್ಕೊಳ್ಳೋದು, ಅದಕ್ಕೆ ಬ್ಲೌಸ್ಗಳನ್ನು ರೆಡಿ ಮಾಡ್ಕೊಳ್ಳೋದು, ಇದೇ ಸಂಭ್ರಮದಲ್ಲೇ ನಾವು ಕಾಲ ಕಳೀತಾ ಇದ್ವಿ. ಈಗಿನ ಮಕ್ಕಳಿಗೆ ಇದೆಲ್ಲ ಗೊತ್ತೂ ಇಲ್ಲ, ಮನೆಯಲ್ಲಿ ಮಾಡೋದೂ ಇಲ್ಲ. ಹಾಗಾಗಿ ಹಿಂದಿನಿಂದ ಮಾಡ್ಕೊಂಬಂದಿದ್ದಂತಹ ಪದ್ಧತಿಗಳನ್ನು ನಾವು ಬಿಡಬಾರ್ದು, ಅದು ಕಣ್ಮರೆಯಾಗಿ ಹೋಗಬಾರ್ದು. ಮುಂದಿನ ಪೀಳಿಗೆಗೂ ಅದು ಪರಿಚಯ ಇರಬೇಕು. ಮಕ್ಕಳುಗಳು ಅದನ್ನು ಮುಂದುವರಿಸ್ಕೊಂಡು ಹೋಗಬೇಕು ಅನ್ನೋದೇ ಒಂದು ಉದ್ದೇಶ. ಹಾಗಾಗಿ ಗೌರಿಯನ್ನು ಕೂಡಿಸೋದು, ಮನೆಗಳಲ್ಲಿ ಆರತಿಗಳನ್ನು ಮಾಡೋದು, ಆರತಿಗಳನ್ನು ಹಚ್ಕೊಂಡು ಮನೆ ಬೀದಿಲೆಲ್ಲ ಓಡಾಡ್ತಾ ಇದ್ರು ಹೆಣ್ಣುಮಕ್ಳು, ಪುಟ್ಟ ಮಕ್ಕಳು ಅವ್ರ ತಾಯಂದ್ರು ಕರ್ಕೊಂಡು ಹೋಗೋದು. ಈ ಥರ ಎಲ್ಲ ನಾವು ಚಿಕ್ಕವರಿದ್ದಾಗೆಲ್ಲ ತುಂಬ ಮಾಡ್ತಾ ಇದ್ವಿ, ನೆನಪಿದೆ ನನಗೆ. ಮತ್ತು ಅಚ್ಚುಗಳು, ಸಕ್ಕರೆ ಅಚ್ಚುಗಳೆಲ್ಲ ಮಾರೋರು ಮಾರ್ಕೆಟಲ್ಲಿ, ಅಥವಾ ಮನೆಗಳಲ್ಲಿ ಮಾಡೋರು ತಾಯಂದರು ಮಕ್ಕಳಿಗಾಗಿ. ಈ ರೀತಿ ಸಕ್ಕರೆ ಅಚ್ಚುಗಳನ್ನು ಮಾಡಿ ಇಟ್ಟು ತಟ್ಟೆಯಲ್ಲಿ ಆರತಿಗಳನ್ನು ಮಾಡಿ ಎಲ್ಲರಿಗೂ ಹಂಚೋರು ಸಕ್ಕರೆ ಅಚ್ಚುಗಳನ್ನು. ಇದೆಲ್ಲ ಎಷ್ಟು ಚೆಂದ ಇರ್ತಾಯಿತ್ತು ಅವಾಗೆಲ್ಲ. ಈಗ ನೆನೆಸ್ಕೊತೀನಿ ನಾನು, ಈಗ ಯಾರೂ ಮಾಡೋದಿಲ್ಲ. ಅಂಥ ಪದ್ಧತಿಗಳು ಮುಂದುವರಿಸ್ಕೊಂಡು ಹೋಗ್ತಾ ಇಲ್ಲ, ಮರ್ತುಬಿಟ್ಟಿದ್ದಾರೆ, ಒಂದು ಇಲ್ಲ ಬಿಟ್ಬಿಟ್ಟಿದ್ದಾರೆ. ಹೀಗಾಗ್ತಾ ಇದೆ. ಹಾಗಾಗಿ ಎಲ್ಲರೂ ಮನೆಯಲ್ಲಿ ಹೆಣ್ಮಕ್ಳಿದ್ದಾರೆ, ಪುಟ್ಟ ಮಕ್ಕಳು ಅಂದರೆ ಗೌರಿಯನ್ನು ಕೂಡಿಸ್ರಿ. ಗೌರಿ ಆರಾಧನೆ ಮಕ್ಕಳಿಗೆ ತುಂಬ ಒಳ್ಳೆಯದು, ಮುತ್ತೈದೆತನಕ್ಕೆ. ಮತ್ತು ಗೌರಿಯ ಅನುಗ್ರಹ ಇರಲೇಬೇಕು ಮದುವೆಗಳಾಗೋದಕ್ಕೆ, ಸಂಸಾರ ಸುಖವಾಗಿ ಇರಲಿಕ್ಕೆ, ಗಂಡ ಹೆಂಡತಿ ಅನ್ಯೋನ್ಯವಾಗಿರಲಿಕ್ಕೆ ಶಿವ ಪಾರ್ವತಿಯರ ಅನುಗ್ರಹ ಬೇಕೇ ಬೇಕು. ಅದಕ್ಕೋಸ್ಕರ ಮದುವೆಯಲ್ಲಿ ಮುಂಚೆ ಗೌರಿ ಪೂಜೆಯನ್ನು ಮಾಡಿನೇ ಹಸೆಮಣೆ ಕರ್ಕೊಂಡು ಹೋಗೋದು. ಹಾಗಾಗಿ ಗೌರಿ ಪೂಜೆಯನ್ನು ಮಾತ್ರ ಯಾವತ್ತೂ ಬಿಡಬೇಡ್ರಿ. ಇದೇನು ಪದ್ಧತಿ ಅಂತಲ್ಲ, ಗೌರಿ ಪೂಜೆಯನ್ನು ಎಲ್ಲರೂ ಮಾಡ್ಬೋದು. ಈ ಥರ ಮೃತ್ತಿಕೆಯಿಂದ ಮಾಡಿ ಇಟ್ಕೊಂಡು ಪೂಜೆಯನ್ನು ಮಾಡಿರಿ. ಹೀಗೆ ಆರತಿ ಹಾಡುಗಳನ್ನು ಹೇಳ್ಕೊಂಡು ಮಕ್ಕಳಿಗೂ ಹೇಳ್ಕೊಡ್ರಿ. ಸೀಗಿ ಗೌರಿಯನ್ನು ಯಾಕೆ ಕೂಡಿಸ್ತಾರೆ ಅಂದರೆ, ಸೀರಂ ಗಮಯತಿ ಇತಿ ಸೀಗಹ ಅಂತಾರೆ. ಅಂದರೆ ಸೀರ ಅಂತಂದರೆ ನೇಗಿಲು ಅಂತ ಅರ್ಥ. ನೇಗಿಲು ಹೊಡೆಯೋದು. ರೈತರು ಈಗ ಈ ಸಮಯದಲ್ಲಿ ಚೆನ್ನಾಗಿ ಮಳೆ ಆಗಿ ನಿಂತಿರುತ್ತಲ್ಲ, ಹೊಲದಲ್ಲಿ ನೇಗಿಲನ್ನು ಹೊಡೆಯೋಕ್ಕೆ ಪ್ರಾರಂಭ ಮಾಡ್ತಾರೆ. ಭೂಮಿ ಹಸನಾಗಿರುತ್ತೆ, ಚೆನ್ನಾಗಿ ಒದ್ದೆ ಆಗಿರುತ್ತೆ. ಈ ಸಂದರ್ಭದಲ್ಲಿ ನೇಗಿಲನ್ನು ಹೊಡೆದು ಬೀಜಗಳನ್ನು ಬಿತ್ತನೆ ಮಾಡ್ತಾರೆ. ಒಳ್ಳೆ ಫಸಲು ಬರಲಿ ಅಂತ ಹೇಳಿಬಿಟ್ಟು ಶಿವ ಪಾರ್ವತಿಯರ ಪೂಜೆಯನ್ನು ಮಾಡಿ ದವಸ ಧಾನ್ಯಗಳನ್ನು ಬಿತ್ತುತ್ತಾರೆ ಭೂಮಿಯಲ್ಲಿ. ಹಾಗಾಗಿ ಈ ಸಂದರ್ಭದಲ್ಲಿ ಗೌರಿ ಪೂಜೆಯನ್ನು ಮಾಡೋದು ನಮಗೂ ಸಹ ತುಂಬ ಒಳ್ಳೆಯದು. ಹಾಗೆಯೇ ರೈತರಿಗೆ ಬಿತ್ತಿ ಒಳ್ಳೆ ಬೆಳೆ ಬಂದರೆ, ಫಸಲು ಬಂದರೆ
ನಮಗೂ ಸಹ ತಿನ್ನಲಿಕ್ಕೆ ಅನ್ನ ಆಹಾರಗಳು ಸಿಗುತ್ತೆ. ಹಾಗಾಗಿ ಇಂಥ ಪೂಜೆಗಳನ್ನು ನಾವು ಯಾವತ್ತೂ ಬಿಡಬಾರ್ದು. ಇಂದ ಎಲ್ಲರೂ ಗೌರಿ ಪೂಜೆಯನ್ನು ಮಾಡಿಕೊಳ್ಳ್ರಿ. ನಾಳೆ ಸಂಜೆ ಗೋಧೂಳಿ ಸಮಯದಲ್ಲಿ ಕೂಡಿಸ್ಕೊಂಡು ದೀಪಗಳನ್ನು ಹಚ್ಚಿಟ್ಟು ಆರತಿಯನ್ನು ಮಾಡಿರಿ. ಪ್ರತಿನಿತ್ಯ ಹುಣ್ಣಿಮೆ ತನಕನೂ ಗೌರಿಗೆ ದಿನನಿತ್ಯ ಸಂಜೆ ದೀಪಗಳನ್ನು ಹಚ್ಚಿ ಪೂಜೆಯನ್ನು ಮಾಡಿ ಆರತಿಯನ್ನು ಮಾಡಬೇಕು. ಬೆಳಗ್ಗೆ ಸಹ ದೀಪ ಹಚ್ಚಿಡಬೇಕು, ಆದರೆ ಸಂಜೆ ಆರತಿ ಪೂಜೆ ಎಲ್ಲನೂ ಮಾಡ್ಕೋಬೇಕಾಗುತ್ತೆ. ರೀತಿಯಾಗಿ ಸೀಗೆ ಹುಣ್ಣಿಮೆವರೆಗೂ ಪೂಜೆಯನ್ನು ಮಾಡಬೇಕು. ಸೀಗೆ ಗೌರಿಯ ಪೂಜೆಯನ್ನು ಮಾಡ್ಕೋಬೇಕು ಅಂತ ಹೇಳ್ತಾ ಮತ್ತೆ ಮುಂದಿನ ವಿಡಿಯೋ ಒಟ್ಟಿಗೆ ಸಿಗ್ತೀನಿ ಸ್ನೇಹಿತರೆ. ಹರೇ ಶ್ರೀನಿವಾಸ.